ಹಾಯ್ ಫ್ರೆಂಡ್ಸ್, ಇವತ್ತು ಎಣ್ಣೆ ಬದನೆಕಾಯಿ ಮಾಡ್ತಿದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ಈರುಳ್ಳಿ ಮೀಡಿಯಮ್ ಸೈಜ್ 2ರಿಂದ 3 ಮೀಡಿಯಮ್ ಸೈಜ್ ಟೊಮೆಟೊ, ಅರ್ಧ ಹೋಳು ಕಾಯಿನ ತೊಗೊಂಡಿದ್ದೀನಿ. ಒಂದು ಅರ್ಧ ಸೀಡು ಕೊತ್ತಂಬರಿ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ಎರಡು ಬೆಳ್ಳುಳ್ಳಿ ಮೀಡಿಯಮ್ ಸೈಜು, ಒಂದು ಅರ್ಧಕ್ಕಿಂತ ಮುಕ್ಕಾಲು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಬೇಕಾಗಿರುವಂಥದ್ದು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು. ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಂಡು ಬಂದು ಎಣ್ಣೆ ಬದನೆಕಾಯಿ ಮಾಡೋದನ್ನು ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಮಿಕ್ಸಿ ಜಾರಿಗೆ ರುಬ್ಬೋದಕ್ಕೆ ಈರುಳ್ಳಿ, ಟೊಮೆಟೊ, ಕೊಕೊನಟ್, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಮತ್ತು ಟೊಮೆಟೊ ಎಲ್ಲ ಸೇರಿಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಲೋಟದಿಂದ ಅರ್ಧ ಲೋಟ ನೀರು ಸೇರಿಸ್ಕೊಂಡಿದ್ದೀನಿ. ಈಗ ಇದನ್ನು ನುಣ್ಣಗೆ ರುಬ್ಕೊಂಬರೋಣ. ನೀರು ಕಮ್ಮಿ ಆಗಿದೆ, ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ನಾನು. ಈಗ ಮತ್ತೆ ರುಬ್ಕೊಂಬರ್ತೀನಿ. ನೋಡಿ ಫ್ರೆಂಡ್ಸ್, ಬದನೆಕಾಯಿನ ಮಸಾಲೆ ತುಂಬೋಕ್ಕೆ ಮುಂಚೆ ಈ ಥರ 4 ಪೀಸಸಲ್ಲಿ ಫುಲ್ ಕಟ್ ಮಾಡಬಾರ್ದು. ಈ ಥರ 4 ಪೀಸ್ನ ಕಟ್ ಮಾಡಿ ಈ ಥರ ನೀರಲ್ಲಿ ಹಾಕ್ಕೋಬೇಕು. ನೀರಲ್ಲಿ ಹಾಕ್ಕೊಂಡು ಇದನ್ನು ವಾಶ್ ಮಾಡಿಕೊಂಡು ಆಮೇಲೆ ಇದನ್ನು ಮಸಾಲೆ ತುಂಬಬೇಕು. ಈ ಥರ ನೋಡಿ ಫ್ರೆಂಡ್, ನಾನಾಗಲೇ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು ತಕ್ಕೊಂಡಿದ್ದೀನಿ. ಎಣ್ಣೆ ಅಡುಗೆ ನೀವು ಸಾಂಬಾರು ಹಾಕ್ತಿರಲ್ಲ ಸ್ಪೂನು, ಆ ಸ್ಪೂನಿಂದ 1.5 ಸ್ಪೂನ್ ಎಣ್ಣೆ ತೊಗೊಂಡಿದ್ದೀನಿ. ಯಾಕಂದರೆ ಜಾಸ್ತಿ ಎಣ್ಣೆ ತೊಗೊಂಡಿರೋದು, ಎಣ್ಣೆ ಬದನೆಕಾಯಿ ಅಲ್ವಾ ನಾನು ಮಾಡ್ತಿರೋದು, ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ಇದನ್ನು 4 ಹೋಳು ಮಾಡಿ ನೀರಲ್ಲಿ ಇಟ್ಕೊಂಡಿದ್ದೀನಿ ನಾನು ಬದನೆಕಾಯಿನ. ಈಗ ಮಸಾಲೆನ ನುಣ್ಣಗೆ ರುಬ್ಕೊಂಡ್ಬಂದಿದ್ದೀನಿ. ನೋಡಿರಿ, ಇದು ನುಣ್ಣಗೆ ರುಬ್ಬಿದ್ದೀನಿ. ಈಗ ಮಸಾಲೆ ತುಂಬಿ ಬಾಣಲಿ ಇಟ್ಟು ಅದನ್ನು ಈಗ ಒಗ್ಗರಣೆ ಹಾಕೋಣ. ಇದು ಬದನೆಕಾಯಿನ ತೊಳೆದಿಟ್ಕೊಂಡಿದ್ದೀನಿ ನಾನು. ಇದರಲ್ಲಿ ಈಗ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಮಸಾಲೆ, ಅದನ್ನು ಇದರಲ್ಲಿ ತುಂಬಬೇಕು. ಈ ಥರ ತುಂಬಿ ಎಲ್ಲ ಬದನೆಕಾಯಿನ ಮಸಾಲೆನ ಈ ಥರ ತುಂಬಬೇಕೀಗ. ಇದು ನೀವು ಬದನೆಕಾಯಿನ ನೀರಲ್ಲಿ ಹಾಕಲಿಲ್ಲ ಅಂದರೆ, ಕಟ್ ಮಾಡಿ ನೀರಲ್ಲಿ ಹಾಕಿಲ್ಲ ಅಂದರೆ, ಡೈರೆಕ್ಟಾಗಿ ಮಾಡೋಕ್ಕೋದ್ರೆ ಬದನೆಕಾಯಿ ಕಹಿ ಆಗುತ್ತೆ. ಆಮೇಲೆ ನಿಮಗೆ ಅದು ತಿನ್ನೋಕ್ಕೆ ಆಗಲ್ಲ, ಕಹಿ ಆಗಿಬಿಡ್ತತೆ. ಅದಕ್ಕೆ ಫಸ್ಟಿಗೆ ಸ್ವಲ್ಪ ಅದನ್ನು ಕಟ್ ಮಾಡಿ ನೀರಲ್ಲಿ ಇಟ್ಕೋಬೇಕು. ನೀವು ನೀರಲ್ಲಿ ಇಟ್ಕೊಂಡ್ರೇ ಅದು ಕಹಿ ಹೋಗುತ್ತೆ. ಹಾಯ್ ಫ್ರೆಂಡ್ಸ್, ಅದಕ್ಕೆ ಈಗ ಎಣ್ಣೆ ಸೇರಿಸ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ, ಸಾಸಿವೆ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಎಣ್ಣೆ ಎಲ್ಲ ಫುಲ್ ಸಿಡೀತು, ಅದು ಕರಿಬೇವು ಎಲ್ಲ ಸಿಡಿತಾ ಇದೆ. ಕಲಸಿಟ್ಕೊಂಡು ಇದು ಬದನೆಕಾಯಲ್ಲಿ ಮಸಾಲೆ ತುಂಬ್ಕೊಂಡಿದ್ದೀವಲ್ಲ, ಅದನ್ನು ಇದರಲ್ಲಿ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ನೋಡ್ತಿದ್ದೀರಲ್ವಾ ಎಷ್ಟು ನೀಟಾಗಿ ಮಸಾಲೆ ಎಲ್ಲ ತುಂಬಿಕೊಂಡಿದೆ ಅದರಲ್ಲಿ, ಬದನೆಕಾಯಿಯಲ್ಲಿ. ಅದು ಇದಾಗುತ್ತೆ. ಇದನ್ನು ಬಿಸಿ ರೈಸ್ ಮೇಲೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ರೈಸ್ಗೆ ಗ್ರೇವಿ ಅಂತೂ ತುಂಬ ಒಂಥರ ನಾನ್ ವೆಜ್ ಗ್ರೇವಿ ಥರ ಅನಿಸುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇನ್ನೂ ಹೊಸ ರೆಸಿಪಿ ಜೊತೆ ಹೀಗೆ ಬರ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್.